ನೋಡಿ ನಾನು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಳ್ಳಿ, ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಕಡಲೆಬೇಳೆ ಹಾಕಿ. ಹಾಕಿದ ಮೇಲೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಕರಿಬೇವು, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕಿದ ಮೇಲೆ ಕರಿಬೇವು ಹಾಕಿ. ಕರಿಬೇವು ಹಾಕಿದ ಮೇಲೆ ಈರುಳ್ಳಿ ಹಾಕಿ. ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ. ನಾನು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ, ಹೆಚ್ಚಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಇವಾಗೇನೆ ಸ್ವಲ್ಪ ಉಪ್ಪು ಹಾಕಿ, ಅದ ಮೇಲೆ ಟೊಮೊಟೊವನ್ನು ಅದ ಮೇಲೆ ಬದನೆಕಾಯಿ ಹಾಕಿ. ಬದನೆಕಾಯಿ ಹಾಕಿದ ಮೇಲೆ ಸ್ವಲ್ಪ ತಿರುಗಿ, ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಬಾರ್ದು, ಚೆನ್ನಾಗಿರಲ್ಲ ಟೇಸ್ಟು. ಸಾರಿನ ಪುಡಿ ಹಾಕಬೇಕು. ಸಾರಿನ ಪುಡಿ ಅರ್ಧ ಸ್ಪೂನ್ ಅಷ್ಟೇ, ಮೀಡಿಯಮ್ ಸೈಜ್. ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. ಇಷ್ಟೇ ಸಾಕು ಸಾರಿನ ಪುಡಿ. ಸ್ವಲ್ಪ ಚಿಲ್ಲಿ ಒಂದು ಸ್ವಲ್ಪ ಹಾಕಿ, ಸ್ವಲ್ಪ ಎಲ್ಲ ಸ್ವಲ್ಪ ಹಾಕಿ. ಮತ್ತು ಧನಿಯಾ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ, ಇಷ್ಟೇ. ಮಸಾಲೆ ಪುಡಿ ಇಷ್ಟೇ, ಸ್ವಲ್ಪನೇ ಹಾಕಬೇಕು ನೋಡಿ, ಇಷ್ಟೇ. ಆಮೇಲೆ ಕೆಂಪು ಪುಡಿ ಸ್ವಲ್ಪ ಹಾಕಿ ತಿರುಗಿ. ಆಮೇಲೆ ಕಾಯಿ ತುರಿ ಬೇಕಾದವರು ಹಾಕೋಬೋದು, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿದ್ಮೇಲೆ ಸಣ್ಣ ಉರಿ ಮಾಡಿ ಅದು 2 ನಿಮಿಷ ಮುಚ್ಚಿ 2 ಮಿನಿಟ್ಸ್ ಸಣ್ಣ ಉರಿಲಿ ಮುಚ್ಚಿ, ಆಮೇಲೆ ಓಪನ್ ಮಾಡಿ ಬದನೆಕಾಯಿ ಪಲ್ಯ
ಬದನೆಕಾಯಿ ಪಲ್ಯ ರೆಡಿ. ಬದನೆಕಾಯಿ ಪಲ್ಯ ರೆಡಿ ನೋಡಿ. ಬದನೆಕಾಯಿ ಪಲ್ಯ ರೆಡಿ. ಇದು ರೊಟ್ಟಿಗೆ ಕಾಂಬಿನೇಷನ್, ಚಪಾತಿಗಾಗುತ್ತೆ, ದೋಸೆಗಾಗುತ್ತೆ, ಎಲ್ಲ ರೆಡಿ. ರೊಟ್ಟಿಗೆ ಕಾಂಬಿನೇಷನ್ ರೆಡಿ.